ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಒಂದು ಬಲೂನ್ ಚಾಲೆಂಜ್ ವಿಡಿಯೋನ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಿದಾರೆ ಗೈಸ್ ನಮ್ಮಮ್ಮ? ಬಾರೇ ಬಾರೇ ನಮ್ಮಮ್ಮ ಜಗಳ ಮಾಡಿರ್ತಾರೆ ಗೈಸ್. ನೀವು ಕಪ್ಪು ಅಂತ ಹೇಳೋರ ವೇಟ್ ಮಾಡ್ತಿರ್ತಾರೆ. ಹುಡುಗುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಸಿಕ್ಕರೆ ಇಂಥ ಗಂಡ ಸಿಗ್ಬೇಕು. ರಾಕ್ ಪೇಪರ್ ಸೀಸರ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೆಸ್ಟೋರೆಂಟ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಏನಕ್ಕೆ ಬಲೂನ್ ಹಿಡ್ಕೊಂಡು ಕೂತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಒಂದು ಬಲೂನ್ ಚಾಲೆಂಜ್ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು 1,000 ರೂಪಾಯಿ ಖರ್ಚು ಮಾಡಿ ಇಷ್ಟು ಬಲೂನ್ನ ತಗೊಬಂದಿದ್ದೀನಿ. ಕೆನ್ ಯು ಗೆಸ್ ಇಷ್ಟು ಬಲೂನ್ಗೆ 1,000 ರೂಪಾಯಿ ಆಗಿದೆ ಅಂತಂದ್ರೆ? ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಹೀಲಿಯಂ ಬಲೂನ್ಸ್. ಒಂದೊಂದು ಬಲೂನ್ಗೆ 100 ರೂಪೀಸ್ ಆ ಥರ ಬೀಳುತ್ತೆ. ಸೊ ಟೋಟಲಿ 12 ತಂದಿದ್ದೀನಿ. 2 ಎಕ್ಸ್ಟ್ರಾ ಫ್ರೀಯಾಗಿ ಕೊಟ್ಟಿದ್ದಾರೆ ನನಗೆ. ನಮ್ಮ ಪೋಕು ಇಲ್ಲಿ ಓಡಾಡ್ತಾ ಇದ್ದಾಳೆ ನೋಡಿ. ಸೊ ಅವಳ ಕೈಗೆ ಏನಾದ್ರು ಸಿಕ್ಕಿದ್ರೆ ಫುಲ್ ಕಚ್ಚಾಕ್ಬಿಡ್ತಾಳೆ. ಅಪ್ಪ ಅಮ್ಮ ಈಗ ತಾನೇ ಮನೆಗೆ ಬಂದು ಊಟ ಮಾಡ್ತಾ ಇದ್ದಾರೆ. ಸೊ ಊಟ ಆದಮೇಲೆ ಈ ಒಂದು ಗೇಮ್ಸ್ನ ಆಡೋಣ. ಏನು ಗೇಮ್ ಅಂತ ವೆಯ್ಟ್ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಪೋಕು ನನ್ನ ಬಲೂನ್ನ ಹೊಡೆದಾಕಕ್ಕೆ ಫಾಲೋ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಅವಳ ಕಣ್ಣು ಬಲೂನ್ ಮೇಲೆ ಇದೆ. ಅಪ್ಪಾಜಿ, ಇವಾಗ ಒಂದು ಗೇಮ್ ಆಡ್ತಾ ಇದೀವಿ. ಆಡಕ್ಕೆ ರೆಡಿನಾ ನೀವು? ಏನಮ್ಮ ನೀವು? ಅಮ್ಮ ಹಂಗಾದ್ರೆ ಗೇಮಿಂದ ಔಟ್. ಏನಪ್ಪಾಜಿ? ಓ ಬಂದ್ಬಿಡ್ರಿ, ಸುಮ್ಮನೆ ಬರ್ಬೇಕಷ್ಟೇ. ಇವಾಗ ಬಿಟ್ಬಿಡ್ತೀವಿ ಅನ್ಕೊಂಡಿದ್ರ ನಿಮ್ಮನ್ನ. ನೀವು ರೆಡಿಯಾಗಿ ಬರಪ್ಪಾಜಿ. ನೀವೇ ಹೀರೋ ಬಿಡೋದು. ನಿಮ್ ಹೀರೋಯಿನ್ ಬರಲ್ಲ ಅಂತಾರಲ್ಲ, ಏನ್ ಮಾಡ್ತೀರಾ? ಎತ್ತಕೊಂಬರ್ತೀರಾ? ಅಂಡ್ ನಮ್ಮನೇಲಿ ನನ್ಗೋಸ್ಕರ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದಾರೆ ಅಪ್ಪ ಅಮ್ಮ. ಫೈನಲಿ ನಮ್ಮ ಅಪ್ಪ ಅಮ್ಮನ ಫೋರ್ಸ್ ಮಾಡಿ ಕೂರಿಸ್ಕೊಂಡಿದ್ದೀನಿ. ಇವಾಗ ಯಾರೋ ಬರಲ್ಲ ಅಂತಂದಿದ್ರು, ಇವರು ಎತ್ತಕೊಂಡ್ ಬಂದಿದ್ದಾರೆ ಅವರನ್ನ. ಅವಾಗ ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಗೇಮ್ ಏನು ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಈ ಗೇಮ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಬಲೂನ್ಸ್ ಏನಿದೆ ಇದು ನಾರ್ಮಲ್ ಬಲೂನ್ಸ್ ಅಲ್ಲ, ಹೀಲಿಯಂ ಬಲೂನ್ಸ್. ನಾನು ಆಲ್ರೆಡಿ ಹೇಳ್ದಾಗೆ ಈ ಒಂದು ಬಲೂನ್ ಇಂದ ಹೀಲಿಯಂ ಗಾಳಿ ಏನಿದೆ ಅದನ್ನ ಒಳಗಡೆ ತಗೋಬೇಕು. ಬಲೂನ್ ನ ಓಪನ್ ಮಾಡಿ ಸ್ವಲ್ಪ ತಗೊಂಡು ಆಮೇಲೆ ಇಲ್ಲಿರುವಂತ ಒಂದು ಚೀಟಿನ ಪಿಕ್ ಮಾಡ್ಬೇಕಾಗತ್ತೆ. ಪಿಕ್ ಮಾಡಿ ಯಾವ ಲೆಟರ್ ಬರುತ್ತೆ ಆ ಲೆಟರ್ ಇಂದ ಹಾಡಾಡ್ಬೇಕು, ಆಯ್ತಾ? ಸೊ ಈ ಚಾಲೆಂಜ್ ನ ಮಾಡೋದಕ್ಕೆ ಇವತ್ತು ಆಡಕ್ ರೆಡಿನಾ? ನಮ್ಮಮ್ಮ ಆಲ್ರೆಡಿ ಸ್ಪೆಂಡ್ ಮಾಡ್ತಾರೆ ಒಳಗೆ. ಆಡ್ತೀರಾ? ನಮ್ಮಮ್ಮ ಯಾವಾಗ ಎಲ್ಲಿ ಕೂತಿದ್ರು ಆಡೋರು. ಅಂತ ಆಡ್ಲಿ. ಆಡುವಂದಾಗ ಆಡಲ್ಲ. ನೀವ್ ಆಡಕ್ ರೆಡಿನಾ ಅಜ್ಜಿ? ಬಂದಿದ್ದ ಆಡ್ತಾರ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಒಂದಷ್ಟು ಲೆಟರ್ಸ್ ಗಳೆಲ್ಲ ಇಟ್ಬಿಟ್ಟಿದ್ದೀನಿ. ಎಕ್ಸ್ ವರ್ಗು ಇದೆ. 2 ಲೆಟರ್ ಇಲ್ಲ, 2 ಲೆಟರ್ ಬಿಟ್ಬಿಟ್ಟು ಇನ್ನೆಲ್ಲ ಇದೆ ಇದ್ರೊಳಗಡೆ. ಸೊ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇವಾಗ ಫಸ್ಟ್ ಯಾರು ಆಡ್ತೀರಾ? ಹಂಗಲ್ಲ, ನಮ್ಮಮ್ಮ ಇವಾಗ್ಲೇ ಆಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ. ಈ ಬಲೂನ್ ಇದಲ್ಲ, ಅದ್ರಲ್ಲಿ ಗಾಳಿ ಇರುತ್ತೆ, ಅದನ್ನ ಒಳಗಡೆ ತಗೋಬೇಕು, ಮಾಡ್ಬೇಕು. ಅಚ್ಚಾ, ಹಮ್ಕೋ ಸಿಖಾ ರಿಯಾ ಹೈ. ಅದಾದ್ಮೇಲೆ ಇದನ್ನ ಎತ್ಕೋಬೇಕು. ಓಪನ್ ಮಾಡಿ ಏನ್ ಲೆಟರ್ ಬರುತ್ತೆ ಅದನ್ನ ಆಡ್ಬೇಕು. ವೀರಿಂದ ಏನಂತ ಆಡ್ತೀರಾ? ವೀರಪ್ಪ ಅಂತ. ನಮ್ಮ ಅಪ್ಪನ ಹೆಸರು ಆಡಕ್ ರೆಡಿ ಇದಾರೆ. ವೀರಪ್ಪನ ಮೇಲೆ ಸಾಂಗ್ ಬರ್ತೀರಾ ಹಂಗಾರೆ ಇವಾಗ ನೀವು? ಇಲ್ಲ, ಫಸ್ಟ್ ಹೇಳ್ಬೇಕು ಆಡ. ತಡೀರಿ ಹೇಳಿ ಆದ್ಮೇಲೆ ತಾನೆ. ನಮ್ಮಮ್ಮ ಅರ್ಜೆಂಟ್ ಅಲ್ಲಿ ಇದಾರೆ, ಇವಾಗ ವೆಯ್ಟ್ ಮಾಡಕ್ ಪೇಷನ್ಸೇ ಇಲ್ಲ. ಒಲವಿನ ಉಡುಗೊರೆ ಕೊಡಲೇನು? ಅದು ಓನೆ ಬರೋದು. ಹೀಗೆ ವಿ ಬರ್ಬೇಕು. ವಿ ಲೆಟರ್ ಇಂದ ಸ್ಟಾರ್ಟ್ ಆಗುವಂತ ವರ್ಡ್ ಬರ್ಬೇಕು. ವಂದನೆ ವಂದನೆ ಲೈನ್ ಬರುತ್ತ ಪೂರಾ. 2 ಲೈನ್ ಆಡಬೇಕು. ಸಾಧನೆ ತೋರಿದ ಪ್ರೀತಿಗೆ. ಹಿಂಗೆ ಗೈಸ್ ಏನ್ ಮಾಡ್ತಿದಾರೆ ಗೈಸ್ ನಮ್ಮಮ್ಮ? ನನಗೆ ಹಿಂಗ್ ಮಾಡ್ಬಿಟ್ಟು ಸರಿ ಆಯ್ತು. ಇವಾಗ ಗಾಳಿ ಈ ಬಲೂನ್ ಅಲ್ಲಿ ಏನಿದೆ ಅರ್ಧ ಗಾಳಿನ ಬಾಯಲ್ಲಿ ತಗೋಬೇಕು. ತಗೊಂಡ್ಮೇಲೆ ಆಡ್ಬೇಕಾಗ ಇದೇನೋ ಹೇಳ್ತಿದ್ನಲ್ಲ, ವಂದನೆ ಅಂತ ಆಡ್ಬೇಕು. ಇವಾಗ ಆಡ್ಬೋದು. ನುಂಗ್ರಿ ಸ್ವಲ್ಪ ನುಂಗ್ರಿ. ನುಂಗಮ್ಮ, ಈಗ ನೀವು ಮಾಡಿಲ್ಲ ಅಪ್ಪಾಜಿ ಕೊಡ್ತೀವಿ. ಇಟ್ಕೊಂಡು ಹೋಯ್ತು ಗಾಳಿ ಹೋಯ್ತಲ್ಲಿ. ವೇಸ್ಟ್ ಮಾಡ್ಬಿಡ್ರಿ. ಒಂದ್ಸಲ ಅದು 100 ರೂಪಾಯಿ ಗಾಳಿ ಅದು. ಗಾಳಿ ಬಿಡಬಾರ್ದು. ವಂದನೆ ಮತ್ತೆ ಸಾವಿರ ವಂದನೆ. ಕರೆಕ್ಟ್ ತಗೊಳ್ಳಿ. ಸಾಧನೆ ತೋರಿ. ಆಯ್ತು ಕೊಡ್ರಿ. ನಿಮಗೆ ಗಾಳಿ ತಗೊಳಕ್ ಬರಲ್ಲ ಅಪ್ಪಾಜಿ. ಇವಾಗ ನೀವ್ ಹಿಡ್ಕೊಳ್ರಿ. ಅದ್ರಲ್ಲೇ
ಸೊ ಗೈಸ್ ನಮ್ಮಮ್ಮ ಡಿಸ್ಕ್ವಾಲಿಫೈ ಆಗ್ಬಿಟ್ರು. ಆದ್ರೂ ಅವ್ರಿಗೆ ಒಂದು ನೆಕ್ಸ್ಟ್ ಆಟದಲ್ಲಿ ಚಾನ್ಸ್ ಕೊಡ್ತೀನಿ ಹೆಂಗ್ ಆಡೋದು ಅಂತ. ಇವಾಗ ನಮ್ಮಪ್ಪ ತೋರಿಸ್ತಾರೆ. ಅಜ್ಜಿ ನೀವೊಂದು ಚೀಟ್ ಎತ್ಕೊಳ್ಬಜಿ. ನಮ್ಮಪ್ಪ ಬಂದಿದೆ. ನಮ್ಮಮ್ಮ ಇನ್ನು ಅಷ್ಟೊಂದು ಸಾಂಗ್ ಓಯಿಂದ ಹೇಳ್ತಾ ಇದ್ರು. ಹೇಳಲ್ಲ ನಾನು ಹೇಳ್ಕೊಟ್ಟು ನಿಮ್ಮನ್ ಗೆಲ್ಸದ ಬರುತ್ತೆ ಏನ್ ಸೌಂಡ್ ಆತು ಇಲ್ಲಿ ಹಿಂದೆ ಅಪ್ಪಾಜಿನ ಬಿಟ್ರು ಅನ್ಕೊಂಡ್ರ. ಯಾವ್ದು ಆಡ್ತೀರಾ? ಅದೇ ಅದು ಗೊತ್ತಾಗ್ತಿಲ್ಲ ಅದು. ಅದೇ ಗೊತ್ತಾಗ್ತಾ ಇಲ್ವ ಅಮ್ಮ ನೆನೆಸ್ಕೊಂಡು ಅದ್ರ ಒಂದು ಒಳ್ಳೆ ಸಾಂಗ್ ನೆನೆಸ್ಕೊಳ್ಬೇಕು. ಓಯಿಂದ ಗೊತ್ತಾಗ್ತಿಲ್ಲ. ಸರ್ ನಾನು ಹೆಲ್ಪ್ ಮಾಡ್ಲಾ? ಅವ್ರು ಕ್ವಾಲಿಫೈಡ್ ಆದಂಗೆ ಡಿಸ್ಕ್ವಾಲಿಫೈ ಆದಂಗೆ. ಡಿಸ್ಕ್ವಾಲಿಫೈ ಅವ್ರು ಡಿಸ್ಕ್ವಾಲಿಫೈ. ನಮ್ಮಮ್ಮ ನನಗೆ ಇಂಗ್ಲಿಷ್ ಮರೆಸ್ತವ್ರೆ. ನವೀನ ಹುಡುಗರೆ ಕೊಡ. ಇವಾಗ ನಾನೊಂದು ತಗೊಂಡ್ ನೋಡ್ತೀನಿ ನನಗೇನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಬಿ ಬಾರೆ ಬಾರೆ ಚಂದದ ಚೆಲುವಿನ ತಾರೆ. ಅಲ್ವಾ ಹೆಂಗ್ ಕೊಡ ನನಗೆ ಟ್ರೈ ಮಾಡಿ ನುಂಗ್ಬೇಕು ಅದನ್ನ. ಇವಾಗ ರೌಂಡ್ ಪಿ 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 ಇಂದ. ಸೊ ಇವಾಗ ನಾವು ಅಮ್ಮಂಗೆ ಪಿ ಬಂದಿದೆ. ಯಾವ ಸಾಂಗ್ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಒಳ್ಳೆ ಸಾಂಗ್ ಯೋಚನೆ ಮಾಡ್ಬೇಕು ಇವಾಗ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪೇಟೆಯನ್ನು ಹಳ್ಳಿ ಅಲಂಕಾಲದಲ್ಲಿ. ಅಲಂಕಾರದಲ್ಲಿ ಯಾಕಮ್ಮ ಕನ್ನಡದ ಹಾಡು ಹಿಂಗ ಅಪ್ಪಾಜಿ ಯಾವ ಊರಿಂದ ಪಟಾಸ್ಕೊಂಬಂದ್ರೆ ಕನ್ನಡ ಬರ್ತಿಲ್ವಲ್ಲ ಇವರಿಗೆ? ಯಾವ ನೆಕ್ಸ್ಟ್ ಅಪ್ಪಾಜಿ. ಇವಾಗ ಲಾಸ್ಟ್ ಗೇಮ್ ಅಲ್ಲಿ ನನಗೆ 1 ಪಾಯಿಂಟ್, ಇವ್ರಿಬ್ರಿಗೂ 0 ಪಾಯಿಂಟ್. ಸೊ ಈ ಗೇಮ್ ಅಲ್ಲಿ ನಮ್ಮ ಅಮ್ಮಂಗೆ ಓಕೆ ಅಂತ ಹೇಳ್ಬಿಟ್ಟು 1 ಪಾಯಿಂಟ್ ಕೊಡೋಣ. ಅಪ್ಪ ಟ್ರೈ ಮಾಡ್ತಿದ್ರು, ಅದನ್ನ ನಂದು. ಅಪ್ಪಂಗೆ ಯಾವ ಲೆಟರ್ ಸಿಗಿದೆ? ಓಕೆ ಎ ಸಿಕ್ಕಿದೆ. ನಮ್ಮ ಅಪ್ಪಂಗೆ ಲಕ್ ನೋಡಿ ಒಳ್ಳೆ ಸಿಕ್ಕಿದ್ರೆ ನಮ್ಮ ಅಪ್ಪ ಯೋಚನೆ ಮಾಡ್ತಾರೆ. ಯಾವ ಸಾಂಗ್ ಆಡ್ತಾರೆ ಅಪ್ಪಾಜಿ? ಮಾಡ್ತಾ ಇದ್ದೀನಿ. ಆನಂದ ಆನಂದ ಆನಂದವೇ ತಂದ ಪ್ರೀತಿಯಿಂದ. ಓಕೆ ಓಕೆ ಗೈಸ್ ಓಕೆ. ಅವರಿಗೂ ಒಂದೇ ತರ ಜಾಸ್ತಿ ಕೊಡಂಗಿಲ್ಲ. ಸೊ ಗೈಸ್ ನಮ್ಮ ಅಪ್ಪ ಒಂದು ಕೊಡೋಣ. ಓಕೆ ಕಷ್ಟಪಟ್ಟಿದ್ದಾರೆ. ಈಗ ನೆಕ್ಸ್ಟ್ ಆಟ ಬಂದ್ಬಿಟ್ಟು ನಂದು. ಯು ಬಂದಿದೆ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ನಿಮ್ಗೆ ಯಾವ ಸಿಕ್ಕಿದ್ದೇಳ? ಯು ಯು ಬರಲ್ಲ. ಉಸಿರು ಬರುತ್ತೆ. USIR. ಉಸಿರು ಅದೇ. ನಮ್ಮಮ್ಮ ಜಗಳ ಹೊರಡಿರ್ತಾರೆ ಗೈಸ್. ನೀವು ತಪ್ಪು ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತಿರ್ತಾರೆ. ಉಸಿರೇ ಯು ನಂಬರ್ ಸುಂದರಮ್ಮ. ಈ ಹೂ ಬರುತ್ತೆ ಉಸಿರೇ. ಈ ಹೂ ಇಲ್ಲ, ಹೂ ಅಲ್ಲ ಕಾಣದಲ್ಲ. ಯು ಬರುತ್ತೆ ಇಂಗ್ಲಿಷ್ ಅಲ್ಲಿ. ಯೋ ಉಸಿರೇ. ಇಲ್ಲಿ ಕನ್ನಡದಲ್ಲಿ ಹೂ ಬರುತ್ತೆ. ಇಂಗ್ಲಿಷ್ ಅಲ್ಲಿ ಯೋ ಯೂ ಬರ್ತಾರೆ. ಟ್ಯೂಬ್ಲೈಟ್. ಕಾಣದ ಅವರೇ ಅಡ್ಡಾಡಿ ಒಪ್ಪು ಖುಷಿ ಫೈನಲಿ ಒಂದು ಸಾಂಗ್ ನೆನಪಾಗೋಯ್ತಲ್ಲ ನನಗೆ ಲೆಟರ್ ಬಂದ ತಕ್ಷಣ ಅಂತ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಗೈಸ್ ನಮ್ಮ ಅಮ್ಮಗೆ ನನಗಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಒಂದು ಪಾಯಿಂಟ್. ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮೆಲ್ಲರಿಗೂ ಪಾಯಿಂಟ್ ಸಿಗಿತ್ತು. ಸೊ ಥರ್ಡ್ ರೌಂಡ್ ಅಲ್ಲಿ ನಮ್ಮ ಅಮ್ಮಂಗೆ 100% ಮಾರ್ಕ್ಸ್ ಅನ್ಕೊಳ್ಳಿ, 100% ಪಾಯಿಂಟ್. ಅದು ಅಷ್ಟೊಂದು ಲೈನ್ಸ್ ಆಡ್ಬಿಟ್ರು. ಫುಲ್ ಕಾನ್ಫಿಡೆನ್ಸ್ ನಮ್ಮ ಅಮ್ಮಗೆ ಇವಾಗ ಬಂದ್ಬಿಡ್ತು ಕಾನ್ಫಿಡೆನ್ಸ್. ನನಗಿಂತ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೆಕ್ಸ್ಟ್ ನಮ್ಮ ಅಪ್ಪನ ಗೇಮು. ಅಪ್ಪಾಜಿ ಒಂದು ಚೀಟಿ ಎತ್ಕೊಳ್ರಿ. ಬರುತ್ತೆ. ಹಿಂದಿ ಆಡೋ ಅಂದ್ರೆ ಆಡ್ರಿ. ಹಿಂದಿ ಬರಲ್ಲ. ಅಮ್ಮ ಹೇಳ್ಕೊಡ್ತಾರೆ ಆಡ್ರಿ. ಯಾವ್ದಮ್ಮ? ಕ್ಯೂ. ಅಪ್ಪಾಜಿ ವಿನ್ ಮಾಡಿಸ್ಬೇಕು ನೀವು, ಇಲ್ಲ ಅಪ್ಪಾಜಿ ಗೇಮ್ ಸೋತಾಗ್ತಾರೆ. ಆಲ್ರೆಡಿ 1 ಪಾಯಿಂಟ್ ಕಮ್ಮಿ ಆಗಿದೆ ಅಪ್ಪಾಜಿಗೆ. ನಮ್ಮ ಅಪ್ಪನ ಲಕ್ ಕೈ ಕೊಟ್ಟಿದೆ. ಸೊ ಹಾಗಾಗಿ ಈ ಒಂದು ಗೇಮ್ ಅಲ್ಲಿ ನಮ್ಮ ಅಪ್ಪ ಯಾವುದೇ ತರ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಇವಾಗ ನೆಕ್ಸ್ಟ್ ನಂದು. ನಂಗೆ ಒಳ್ಳೆ ಸಿಗ್ಲಪ್ಪ, ಆಮೇಲೆ ಇಲ್ಲ ಅಂದ್ರೆ ನನಗೂ ಪಾಯಿಂಟ್ ಸಿಗಲ್ಲ. ಎಂ 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 ಯಾವ್ದು ಆಡೋದು? ನನ್ನನ್ನು ಬಿಟ್ಬಿಟ್ಟು ಇವ್ರಿಬ್ರು ಯೋಚನೆ ಮಾಡ್ತಾರೆ. ಯಾವ್ದು ಆಡ್ತಾ ಇದೀನಿ ಅಂತಂದ್ರೆ ಮುಂಜಾನೆ ಬಂದಿದ್ದೀನಿ ಸಾಂಗ್ ಅಲ್ಲಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನಲ್ಲಿ
ಸೊ ಫೈನಲಿ 3 ಮಾರ್ಕ್ಸ್ ಬೇಕು ನನಗೆ. ಇವಾಗ ನೆಕ್ಸ್ಟ್ ನಮ್ಮಮ್ಮ. ಈಗ ನಾವು ಆಡ್ತೀವಿ 4th ರೌಂಡ್. ತೋರ್ಸ್ರಿ. ಐ ಅಮ್ಮಂಗೆ ಐ ಬಂದಿದೆ ಅಂತ. ಏನ್ ಬರ್ಲಿ ಅಂತ ಹೇಳ್ಕೊಂಡ್ರೆ ಐ ಬದೀತಿ. ಯಾವ್ದು ನೋಡು ಹಾಡು. ಹೊಸಗಳು ಅದು ಅದು ಫುಲ್ ಬರಲ್ಲ. ಅದು ಆಡಿಲ್ಲ ಅದನ್ನೇ ಎರಡನೇ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ. ಇಷ್ಟೇ ಹಾಡು. ಇನ್ನೇನು ಬೇಕಾಗಿದೆ, ಇನ್ನೇನು ಬೇಕಾಗಿದೆ. ಒಲವು ಇನ್ನೂನು ಬೇಕಾಗಿದೆ. ಗೈಸ್ ನಮ್ಮಮ್ಮಂಗೆ ಕನ್ನಡ ಸಾಂಗ್ಸ್ ಬರಲ್ಲ ಗೈಸ್. ನಂಗೆ ನಮ್ಮಮ್ಮ ಕನ್ನಡದ ಅಂತ ನೋಡ್ಬಿಡ್ತಾರೆ ಗೈಸ್. ನನಗೆ 4 ಪಾಯಿಂಟ್ಸ್, ನಮ್ಮಮ್ಮಂಗೆ 3 ಪಾಯಿಂಟ್ಸ್. ಇವಾಗ ಅಪ್ಪಾಜಿ ಈ ಪಾಯಿಂಟ್ಸ್ ಮಾಡ್ಕೋಬೇಕು ನೀವು. ನೀವು ಅದ್ರ ಎತ್ಕೊಳ್ರಿ. ಸಾರಿ ಎತ್ಕೊಳ್ರಿ ಯಾವ್ದು ಬೇಕು ಅಂತ. ನಮ್ಮ ಅಪ್ಪಂಗೆ ಪಿಂಕ್ ಬಲೂನ್ ಕೊಡ್ತಾ ಇದ್ದೀನಿ ಈ ಸಲ. ಎನ್ನ ಓ ನಾನು ಅವಾಗಲೇ ಏನ್ ಬರ್ಲಿ ಅಂತಿದ್ದೀನಿ. ನೀನೆಂದರೆ ನನ್ನೊಳಗೆ ಇಷ್ಟೇ ಜಾಸ್ತಿ ಬರ್ತದೆ. ಅಷ್ಟು ಬರ್ತದಾ? ಆಚೆ ನೀನೆಂದರೆ ನೀನೆಂದರೆ ಏನೋ ಒಂದು ಸಂಚಿಲನ. ಸೊ ಗೈಸ್ ಫೈನಲಿ ನಮ್ಮ ಅಪ್ಪಂಗೆ 2 ಪಾಯಿಂಟ್ ಸಿಕ್ತು. ಆಗ ಏನೇನೋ ಮಾಡ್ಬಿಟ್ರು ಅದ್ಲಾಗಿ. ನಾನೇನ್ ಅನ್ಕೋತಿದ್ದೆ ಅಂದ್ರೆ ನಮ್ಮಮ್ಮ ಒಳ್ಳೆ ಸಿಂಗರು, ನಮ್ಮಪ್ಪ ಅಟ್ಲೀಸ್ಟ್ ಕನ್ನಡ ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೆ. ಇವಾಗ ನಾನೇ ಬೆಟ್ರು ನನಗೆ ಅನಿಸ್ತಿದೆ. ನೆಕ್ಸ್ಟ್ ನಮ್ಮಮ್ಮಗೆ ಎಸ್ ಸಿಕ್ಬಿಟ್ಟಿದೆ. ನಮ್ಮಮ್ಮ ಇವಾಗ ಮಜಾ ಬಂದ್ಬಿಡಿದೆ ಆಟದಲ್ಲಿ. ಸೊ ಎಸ್ ಅಲ್ಲಿ ಏನ್ ಆಡ್ತೀರಾ ಮೇಡಮ್? ಟೀಚರ್ ಮೇಡಮ್ ಏನಾಗೋದು? ಸಂಪಿಗೆ ಮರದ ಬರ್ದು ಫುಲ್. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು, ಚಿಕ್ಕವ್ವ ಚಿಕ್ಕವ್ವ ಎನ್ನುತ್ತ ತನ್ನಯ ಮರಿಗಳ ಕರೆದಿತ್ತ. ಅಪ್ಪಾಜಿ ಎತ್ಕೊಳ್ರಿ ಒಂದು ಲೆಟ್ರ್ ಯಾವ್ದು ಜಿ ಜಿ ಯಾವ್ದು ಆಡ್ತೀರಾ? ತಂಗಿಯೇ ಬಾರೆ ತುಂಗೆ ಬಾರೆ ಬರೇ ಇಲ್ಲ ಅಪ್ಪಾಜಿ ಗಾಂಚಲಿ ಬಿಡಿ ಕನ್ನಡ ಮಾತಾಡೀನಿ. ಹೇಳ್ರಿ ಹಂಗಂತ ಹೇಳ್ರಿ. ಗಾಂಚಲಿ ಬಿಡಿ ಕನ್ನಡ ಮಾತಾಡೀನಿ. ಜನ ಫುಲ್ಲು ನಿಮ್ಗೆ ಚಪ್ಪಾಳೆ ಹಾಕ್ತಾರೆ. ಅಂಕಲ್ ಸೂಪರ್ ಅಂತಾರೆ. ಗಾಂಚಲಿ ಬಿಡಿ ಕನ್ನಡ ಮಾತಾಡಿ. ಇದ್ದು ಚೆನ್ನಾಗಿರೋದು ಅಂದ್ರೆ ನೆಕ್ಸ್ಟ್ ನಂದು ಗೇಮ್. ಸೊ ಫೈನಲಿ ನಮ್ಮ ಅಪ್ಪಗೆ 3 ಪಾಯಿಂಟ್ಸ್, ನಮಗೆ 4 ಪಾಯಿಂಟ್ಸ್. ನಂದು ಇವಾಗ ಎಷ್ಟು ಪಾಯಿಂಟ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಂದು 4 ಅಲ್ಲಿ ಇದೆ. ಎಲ್ಲಿ ಸಿಕ್ಕಿದೆ ಎಲ್ಲಲ್ಲಿ ಏನದು? ನಮ್ಮ ಅಪ್ಪ ಅಮ್ಮ ನನಗೊಂದು ಸಾಂಗ್ ಹೇಳ್ಕೊಟ್ಟಿದ್ದಾರೆ ಹಿಂದೆಗಡೆ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ನೀನೇ ಕಂದ ಸುಕುಮಾರ. ಕಂದೆ ನೀನೆ. ಈಗ ನಮ್ಮಮ್ಮ ಆಡ್ತಾರೆ ಬೇಕಿತ್ತು. somehow I won this game. So ನನಗೆ 5 ಪಾಯಿಂಟ್ಸ್, 4 ಪಾಯಿಂಟ್ಸ್, 3 ಪಾಯಿಂಟ್ಸ್. ಅಯ್ಯೋ ಎಕ್ಸ್ ಎಕ್ಸಲ್ಲಿ ಯಾವೂ ಇರಲ್ಲ ಆಡು. ಎಕ್ಸ್ ಸಿಕ್ಕಿದೆ ನಮ್ಮಮ್ಮಂಗೆ. ಅದು ಎಕ್ಸಲ್ಲಿ ಯಾವೂ ಇರಲ್ಲ ಆಡಲ್ಲ. ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ ಬರ್ತದೆ. ಎಕ್ಸ್ಕ್ಯೂಸ್ ಮೀ. ನಮ್ಮ ಅಮ್ಮಂಗೆ ಒಂದು ಬ್ಯಾಡ್ ಲೆಟರ್ ಸಿಕ್ಬಿಟ್ಟಿದೆ. ಸೊ ಹಾಗಾಗಿ ಈ ಒಂದು ಗೇಮ್ ಅಲ್ಲಿ ನಮ್ಮಮ್ಮ ಆಲ್ರೆಡಿ ಗಿವ್ ಅಪ್ ಮಾಡ್ತಾರೆ. ನೋ ಪಾಯಿಂಟ್ಸ್ ಫಾರ್ ಮೈ ಮಾಮ್. ಇವಾಗ ಅಮ್ಮಂದು 4, ನಂದು 5, ಅಪ್ಪಾಜಿದು 3. ಅಪ್ಪಾಜಿ ಇದೇ ಚಾನ್ಸ್ ನಿಮ್ಗೆ ವಿನ್ ಆಗೋದಕ್ಕೆ. ಎತ್ಕೊಳ್ರಿ ಬೇಗ, ಒಳ್ಳೇದು ಎತ್ಕೊಳ್ರಿ. ಒಳ್ಳೇದು ಎತ್ಕೊಂಡು ಆಡಿ ಇವಾಗ ವಿನ್ ಆಗ್ಬೇಕು. ಹೆಚ್ಚು ಹೆಚ್ಚಿಗೆ ಆನಂದ ಆನಂದ ಆನಂದ. ಏ ಬರ್ತದೆ. ಏ ಹೆಚ್ಚಲ್ವಾ? ಇಲ್ಲ ಏ ಹೆಚ್ಚು ಬರಲ್ಲ ಅದು. ನಾನೊಂದು ಸೊಳ್ಳೆ ಸಾಯಿಸ್ತಾ ಇದೆ ಗ್ಯಾಪಲ್ಲಿ. ಕಗಲು ಈರಳು ನಿನ್ನೆ ಕಾಡೈತೆ, ಕಗಲು ಈರಳು ಅಯ್ಯೋ ಹೊಡಿತಾರ. ಐತೆ. ಗೈಸ್ ಎಳಗಾರ ಹೊಡೆದ್ ಕುಟ್ಬಿಟ್ಟು ಆಡು ಅಂದ್ರೆ ಯಾರು ಆಡ್ತಾರಲ್ಲ ಹಂಗ ಆಡ್ತಾರ ನಮ್ಮಪ್ಪ. ನಮ್ಮ ಅಪ್ಪಂಗೆ 4 ಪಾಯಿಂಟ್ಸ್. ಇವಾಗ ಅವರಿಬ್ರದ್ದು ಈಕ್ವಲ್ ಆಗಿದೆ 4-4. ಅಂಡ್ ನಾನು ಲೀಡಿಂಗ್ ಅಲ್ಲಿ ಇದ್ದೀನಿ. ಓ ನಿಂದ ಈಗ ಹಾ. ನಿಂದು. ಸರಿ ನನ್ನನ್ನ ಯಾರು ಸೋಲಿಸ್ತಾರೆ ನೋಡೋಣ. ಈಗ ಎತ್ಕೊಂಡ್ರ ಲೆಟರು? ಇಲ್ಲ ಎತ್ಕೊಳ್ರಿ. ಎತ್ಕೊಳ್ಳ ಅಮ್ಮಂಗೆ ಎಫ್ ಸಿಕ್ಕಿದೆ. ಎಫ್ ಇಂದ ಯಾವ ಲೆಟರ್ ಹೇಳ್ತೀರಾ? ಎಫ್ ಅಂದ್ರೆ ಅದು ಲೆಟರ್ ಬಂದ್ಬಿಟ್ಟು ಎಫ್ ಬರ್ಬೇಕು. ಎಫ್ 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 ನನಗೆ ಇಂಥ ವಯಸ್ಸಿರ್ತವೆ. ನಾವೇನ್ ಮಾಡೋದು? ನೀವೇ ಎತ್ಕೊಂಡಿದ್ದು. ಅಯ್ಯೋ ಬಂದದೆ ಹಿಂಗೆ ಬರ್ದೋರಿಗೆ ಹಂಗೆ ಇಡಬೇಕಂತೆ.
ಬರ್ದೋರ್ ಪಕ್ಕನೆ ಕುತ್ಕೊಂಡು ಏನ್ ಧೈರ್ಯದಲ್ಲಿ ಹೇಳ್ತವ್ರು ಇವರು. ನಮ್ಮ ಅಮ್ಮಂಗೆ ಗೋಲ್ಡ್ ಚೈನ್ ಕೊಡ್ಸೋಣ ಅನ್ಕೊಂಡಿದ್ದೆ, ಬಟ್ ಬರ್ಡೇಗೆ ಕ್ಯಾನ್ಸಲ್. ಇವಾಗ ಕ್ಯಾನ್ಸಲ್. ಪಾ ಬರುತ್ತಲ್ಲ, ಪಾ ಕೆಳಗಡೆ ಕೊಟ್ರೆ ಬರುತ್ತಲ್ಲ, ಪಾಗೆ ಒಕ್ಕಲು ಸುಳಿ ಕೊಟ್ರೆ ಪಾ ಆಗುತ್ತಲ್ಲ ಅದು. ಹಾಫ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಕಾಳು ಬರಲ್ಲ ಕನ್ನಡ. ಹೌದಾ? ಹಂಗಾರೆ ನೀವು ಗಿವ್ ಅಪ್ ಮಾಡ್ತಾ ಇದ್ರೆ ಅವಾಗ ಗಿವ್ ಅಪ್ ಮಾಡಿದಂಗೆ ನೆಕ್ಸ್ಟ್ ನಮ್ಮಮ್ಮ ಇದು 4 ಪಾಯಿಂಟ್ಸ್ ಇರುತ್ತೆ, 2 ಸಲದವರೆಗೆ ಆಡ್ ಹುಡುಕಾಗಿರ್ಲಿಲ್ಲ ಅಂತ ಎಲ್ಲ ಹುಡ್ಕೊಂಡ್ಬಿಟ್ರಿ. ಇವಾಗ ನಮ್ಮ ಅಪ್ಪನ ಚಾನ್ಸ್ ಅಪ್ಪಾಜಿ. ಈಗ ಬರ್ತಿರೋದು ನೀನ್ ಹಂಗೆ ಲೆಟರ್ಸ್ ಬರೋ ಅಂತದ್ ಬರೀಬೇಕು. ಜೆ ಜಗವೇ ಒಂದು ರಣರಂಗ ರವಿ ನನ್ನ ಸಂಘ ಎಲ್ಲ ಓದು. ಜಗವೇ ಒಂದು ರಣರಂಗ, ಇರುವೆ ನಾನು ನಿನ್ನ ಸಂಗ. ಈ ಆಟದಲ್ಲಿ ವಿನ್ನರ್ ನಾನೇನೆ ಆಲ್ರೆಡಿ. ಓಕೆ, ನಂದಾಗ್ಬೇಕು ಈಗ. ಅಪ್ಪಂದು 5 ಇದೆ, ನಂದು 5 ಇದೆ, ಅಮ್ಮನ್ 4 ಇದೆ. ನನ್ಗೆ ಟೀ ಬಂದ ತಕ್ಷಣ ನಮ್ಗೆ ಏನ್ ಬಂತು ಗೊತ್ತ ಗೈಸ್ ನನ್ನ ಮೈಂಡಲ್ಲಿ. ನಾನು ಯಾವಾಗಲೂ ಬೈತಾ ಇರ್ತೀನಿ ಒಂದು ವರ್ಡಲ್ಲಿ. ನಾವು ಅಮ್ಮಂಗೆ ಗೊತ್ತಿರ್ಬೋದಲ್ಲ ಅಮ್ಮ ಏನ್ ಬಂದಿರ್ಬೋದು ನನ್ನ ಮೈಂಡಲ್ಲಿ. ಸೊ ಅವಾಗ ಟೀ ತುಂತೂರು ಅಲ್ಲಿ ನೀರ ಆ ಹಾಡನ್ನ ಆಡ್ತೀನಿ ಇವಾಗ. ಗೋವಿಂದ ಮುಗಿತು. ತುಂತೂರು. ಸೊ ಗೈಸ್ ಓಕೆ, ನಂದು ಪಾಯಿಂಟ್ಸ್ ಬಂದ್ಬಿಟ್ಟು 5, ಅಪ್ಪಾಜಿ ಪಾಯಿಂಟ್ಸ್ ಬಂದ್ಬಿಟ್ಟು 5, ಅಮ್ಮನ ಪಾಯಿಂಟ್. ಇವಾಗ ನಂದು ಅಪ್ಪಂದು ಟೈ ಆಗೋಯ್ತು. ಸೊ ಇವಾಗ ಈ ಟೈನ ಹೆಂಗ್ ಬ್ರೇಕ್ ಮಾಡೋದು? ನಾನೇ ಗೆದ್ದಿರೋದು, ಯಾಕಂದ್ರೆ ನಾನೇ ಎಲ್ಲ ಹೇಳ್ಕೊಟ್ಟಿರೋದು. ನೋಡಿ ನಿನಗೆ ಅವಾಗ ನಂದೊಂದು ಒಂದು ಕೊಟ್ಬಿಡ್ತಾಯ್ತು. ಗೈಸ್ ನೋಡಿ, ಸಿಕ್ಕರೆ ಇಂಥ ಗಂಡ ಸಿಗ್ಬೇಕು. ಇಲ್ಲ ಒಂದು ಕೊಡ್ಲಾ? ನಾನು ಹೇಳಿಲ್ವಾ 2 ನಿಮಿಷ ಗ್ಯಾಪ್ ಸಿಕ್ಕಿದ್ರೆ ಜಗಳ ಮಾಡ್ಕೊಂಡು ಕುತ್ಕೋತಾರೆ ಗೈಸ್. ಎಲ್ಲಿ ಜಗಳ ಜಾಸ್ತಿ ಇರುತ್ತೋ ಪ್ರೀತಿದು ಅಲ್ಲೇ ಜಾಸ್ತಿ ಇರೋದು. ಆ ಲೆಕ್ಕಾಚಾರದಲ್ಲಿ ನಮ್ಮಮ್ಮ ಜಾಸ್ತಿ ಲವ್ ಮಾಡ್ತಾರೆ. ಬಿಕಾಸ್ ನಮ್ಮಮ್ಮ ಇಡೀ ದಿನ ಎಲ್ರ ಮೇಲೂ ಜಗಳ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಗೆ ಇವಾಗ ವಿನ್ನರ್ಸ್ ಬಂದ್ಬಿಟ್ಟು ನಾನು ಮತ್ತೆ ನಮ್ಮಪ್ಪ. ಬಟ್ ಇವಾಗ ಇಬ್ರು ವಿನ್ನರ್ಸ್ ಗೇಮ್ ಅಲ್ಲಿ ಇರೋದಕ್ಕಾಗಲ್ಲ, ಟೈ ಆಗಿರೋದ್ರಿಂದ ನಾವು ಟೈ ಬ್ರೇಕ್ ಮಾಡ್ಬೇಕು ಅಂಡ್ ಇಬ್ರಲ್ಲಿ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡ್ಬೇಕು. ಸೊ ಅದಕ್ಕೆ ಬೇರೆ ಏನಾದ್ರು ಒಂದು ಆಟ ಆಡೋಣ. ಸೊ ಗೈಸ್ ಇವಾಗ ನಮ್ಮಮ್ಮ ಸೋಲ್ ಒಪ್ಕೊಳಕ್ ರೆಡಿ ಇಲ್ಲ ನೋಡ್ರಿ, ಆಲ್ರೆಡಿ ಅವ್ರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ಏನ್ ಮಾಡೋಣ ಅಂತಂದ್ರೆ ಇನ್ನೊಂದು ಗೇಮ್ ಆಡೋಣ. ಸೊ ಈ ಒಂದು ಗೇಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ರಾಕ್ ಪೇಪರ್ ಸೀಸರ್ ಆಡ್ತೀವಿ. ನಮ್ಮ ಅಪ್ಪ ಅಮ್ಮಂಗೆ ಪಾಪ ಅಷ್ಟು ನಾಲೆಡ್ಜ್ ಇಲ್ಲ, ಇವಾಗ ಜಸ್ಟ್ ಬಿಹೈಂಡ್ ದ ಕ್ಯಾಮ್ರಾ ಫುಲ್ ಎಜುಕೇಟ್ ಮಾಡ್ಬಿಟ್ಟಿದೀನಿ ಹೆಂಗ್ ಆಡೋದು ಅಂತ. ಐ ಹೋಪ್ ಅಪ್ಪಗೆ ಸ್ವಲ್ಪ ಅರ್ಥ ಆಗಿದೆ. ಅರ್ಥ ಆಯ್ತಾ ಬಜ್ಜಿ? ಅದೇ ರಾಕ್ ಪೇಪರ್ ಸೀಸರ್ ಒಂದೇ ಕೈ ಆಡೋದು ಅಲ್ಲ, ಹೇಳಿದ್ರು ನಿನ್ ಕೈ ಇರುತ್ತೆ ಅಷ್ಟೇ. ಸೀಸರ್ ಹಿಂಗೆ ಅಲ್ವಾ? ಹಿಂಗ್ ಹಿಡ್ಕೋಬೇಕು ನಿಮಗೆ ಗೊತ್ತಾಯ್ತು ನಮ್ಮ ಗೇಮು. ಹಿಂಗ್ ಹಿಡ್ಕೋಬೇಕು, ಮತ್ತೆ ಹಿಂಗ್ ಹಿಡ್ಕೋಬೇಕು, ಆಮೇಲೆ ಹಿಂಗ್ ಹಿಡ್ಕೋಬೇಕು. 3 ಇದೆ, ಪೇಪರ್, ಸೀಸರ್, ರಾಕ್. ಪೇಪರ್ ಒಂದು ಮಾಡ್ತೀನಿ, ಪೇಪರ್ ಸೀಸರ್. ಸೊ ಇವಾಗ ಗೈಸ್ ನಮ್ಮ ಅಮ್ಮ ಒಂದು ಚಾನ್ಸ್ ಕೊಡ್ತಾ ಇದೀನಿ, ನಮ್ಮಮ್ಮ ಡಿಪ್ರೆಷನ್ ಹೋಗ್ಬಾರ್ದು ಅಂತ. ಸೊ ಹಾಗಾಗಿ ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಮ್ಮ ರೆಡಿ ಬರ್ರಿ. ರಾಕ್ ಪೇಪರ್ ಸೀಸರ್. ನಮ್ಮಮ್ಮ ಮೋಸ ಆಗ್ತಾರೆ. ಅಪ್ಪಾಜಿ ಈಗ ಕಟ್ಬಿಟ್ಟಿದ್ರು ನೆಕ್ಸ್ಟ್ ಚಾನ್ಸ್ ಕೊಡ್ತೀನಿ ನಮ್ಮ ಅಮ್ಮಂಗೆ. ಇವಾಗ್ಲೂ ಹಿಂಗೆ ಆಡಿದ್ರೆ ಗೇಮ್ ಇಂದ ಔಟ್, ಡಿಸ್ಕ್ವಾಲಿಫೈ ಗೈಸ್. ನಾವಿಬ್ರೆ ವಿನ್ನರ್ ಅಂತ ಫೈನಲ್ ಮಾಡ್ತೀವಿ. ಏನು ಮೋಸ ಮಾಡಿದ್ರೆ ಸರಿ ಬರಲ್ಲ. ರಾಕ್ ಪೇಪರ್ ಸೀಸರ್. ಮತ್ತೆ ರಾಕ್ ಪೇಪರ್ ಸೀಸರ್. ನಾನು ವಿನ್ನರ್. ಈಗ ನೀವೇ ನೋಡ್ರಿ, ರಾಕ್ ಪೇಪರ್ ಪೇಪರ್ ಸೀಸರ್ ಚೇಂಜ್ ಮಾಡ್ರಿ. ರಾಕ್ ಮಾತಾಡು. ರಾಕ್ ಪೇಪರ್ ಸೀಸರ್ ಹೊಡಿರಿ. ನೀವಿನ್ನು ಅಪ್ಪಾಜಿ ಔಟ್. ನೋಡಪ್ಪ ಮೋಸ ಮಾಡ್ತಿದ್ರು ಹಾಗೆ ಅಂದ್ಬಿಟ್ರು. ಇವಾಗ ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ಕಟ್ ಮಾಡ್ರಿ. ವಿನ್ನು ನಮ್ಮಮ್ಮನೇ ವಿನ್ನರ್. ನಮ್ಮ ಫೈನಲ್ ವಿನ್ ಆಗಿ ಮೋಸ ಮಾಡ್ತಿದ್ದ ಹೆಂಗ ಅನಿಸ್ತಿದೆ? ಗೆಲ್ಲೋದ್ರಾಗಿನ ಸುಖ ಬೇರೆದ್ರಾಗ ಯಾವ್ದು ಇಲ್ಲ ಗುರು. ನಿಮಗೇನು ಅನಿಸ್ಬಿಟ್ಟು ಸೋತಿ? ನಿಮಗೇನು ಅನಿಸ್ತು? ಸೋತಿದ್ದಿನ ಗೆದ್ದಿದ್ದ ಸೋಲಿದ್ದಿದ್ದು 2 ಒಂದೇ. ಹೆಂಡತಿಗಿದ್ರು ಹಂಗೆ ಬೇಜಾರಿಲ್ಲ.
ಇಲ್ಲ ಇಲ್ಲ ಅವೆಲ್ಲ ಸೀನೆ ಇಲ್ಲ. ಹೆಂಗೋ ಏನೋ ಒಂದು ಮೋಸ ಮಾಡ್ಬಿಟ್ಟಿದ್ದೀನಿ ದಿನ. ಸರಿ ಆಯ್ತು, ನಿಜವಾಗ್ಲೂ ನೀವು ಇಲ್ಲ ಇಲ್ಲ ಆಯ್ತು. ನಾನೇನ್ ಮೋಸ ನಾನು ಬಿಟ್ಕೊಟ್ಟಿನಿ ನಿನಗೆ. ಎಂತ ಹ್ಞೂ, ಎಂತ ಬಿಟ್ಕೊಟ್ಟಿಲ್ಲ. ಹ್ಞೂ ಮತ್ತೆ ನಮ್ಮಪ್ಪ ಬಿಟ್ಕೊಟ್ಬಿಡುತ್ತೆ. ಏನಿಲ್ಲ ಕಣೆ. So guys, however, I hope you guys enjoyed this video. ನೀವಿಬ್ರು ಎಂಜಾಯ್ ಮಾಡಿದ್ರಾ? Okay. ಹೆಂಗಿತ್ತು? full enjoy. ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಈ ಗೇಮ್ ಅಲ್ಲಿ ಪೂರಾ ಇಷ್ಟ ಆಗಿದ್ದೇನೆ. ಸೀಸನ್ ಸೀಜರ್ ವಿನ್ ಆಗಿದ್ದಕ್ಕೆ ಖುಷಿ ನಮ್ಮ ಅಮ್ಮಂಗೆ, ಅದಕ್ಕೆ ಅದು ಇಷ್ಟ ಆಯ್ತು. ನಿಮಗೆ ಏನು ಇಷ್ಟ ಆಯ್ತಪ್ಪ ಈ ಗೇಮ್ ಅಲ್ಲಿ? ಅದೇ ಇನ್ನೇನು ಬಲೂನ್ ಉಳಿಸಿ ಆಡ್ಕೊತೀವಿ ಆಡ್ತೀವಲ್ಲ, ಹಾ. ಅದು ಒಳಗೆ ಹೋದಾಗ ಒಂಥರ Sound change change ಆಗುತ್ತೆ. ಆ ಮಾತಾಡ್ತಾ ಒಂಥರ ಚೇಂಜ್ ಆಗುತ್ತೆ. ಹೆಂಗಿತ್ತು ಅದು ಎಕ್ಸ್ಪೀರಿಯನ್ಸ್? ಬರಾಗಿ. ಸೂಪರ್ ಆಗಿತ್ತಾ? Super. ಹಿಂಗಾಗುತ್ತೆ ಅಂತ ಗೊತ್ತಿತ್ತ ನಿಮ್ಗೆ? ಇಲ್ಲ ಇಲ್ಲ ನಾನು ಯಾವತ್ತೂ ನೋಡಿರಲಿಲ್ಲ, ಇವತ್ತೇ ನೋಡಿದ್ದೀನಿ. ನಿಮ್ಮ ಅಮ್ಮ ಮಾತಾಡ್ಕೊಂಡೆ ಏಕೆ ಓಹೋ ನಿಮ್ಗೆ ವಾಯ್ಸೆ change ಆಗಿರ್ಲಿಲ್ಲಲ್ಲ? ನಾನೇನು ಹೇಳಿಲ್ಲಪ್ಪ, ನಾನೇನು ಹೇಳಿಲ್ಲ. ಅಲ್ಲ ಅದು ನಿಮ್ದು ಹಂಗೆ ಆಗಿತ್ತ? ಫಸ್ಟ್ ತಗೊಂಡ ತಕ್ಷಣ ಮಾತಾಡಿದ್ರೆ ಇದಾಗುತ್ತೆ, ಸ್ವಲ್ಪ ಹೊತ್ತು ಬಿಟ್ರೆ ಚೇಂಜ್ ಆಗುತ್ತೆ, ಮಾಮೂಲಿ ವಾಯ್ಸ್ ಬರುತ್ತೆ. ಇದು ಆಪಲ್ ಇದ್ದಂಗೆ. ಸೊ ಇವಾಗ ನಮ್ಮ ಆಡಿಯನ್ಸ್ ಏನಾದ್ರು ಹೇಳ್ತೀರಾ ಫೈನಲ್ ಆಗಿ? ಖುಷಿ ಖುಷಿಯಾಗಿರ್ಬೇಕು ಅಂದ್ರೆ ಈ ತರ ಅದಾಡ್ತಾ ಇರ್ಬೇಕು, ಮುಂದೆ ಏನು ಇಲ್ಲ. ಇರೋದು 3 ದಿನ ಗೈಸ್, ಖುಷಿಯಾಗಿದ್ದು ಹೋಗೋಣ ಗೈಸ್. ತಮಾಷೆಗೆ ಖುಷಿಗೋಸ್ಕರ ಆಡ್ಬೇಕು, ಚೆನ್ನಾಗಿರ್ಬೇಕು. So that's most of it, and I hope you guys enjoyed this video. ಇದೇ ತರ ಇನ್ನೂ ಜಾಸ್ತಿ ವಿಡಿಯೋಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಅಂಡ್ ಬೇರೆ ಯಾವ್ದಾದ್ರು ಚಾಲೆಂಜ್ ವಿಡಿಯೋ ನಮ್ಮ ಅಪ್ಪ ಅಮ್ಮ ಜೊತೆ ಮಾಡ್ಬೇಕು ಅಂತ ನಿಮಗೆ ಅನ್ಸಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಅದನ್ನ ಮಾಡ್ತೀರಾ? ಯಾರು ಬರೋಣ ಅಂತಿರೋದು ಗೇಮ್ ಮಾಡಕ್ಕೆ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. See you in next video.